ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪಂಕು ಕನ್ನಡತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ವಿಡಿಯೋ ಮಾಡೋದು ಅನ್ನೋದೇ ನನ್ನ ತಲೆಗೆ ಓಡ್ತಾ ಇರಲಿಲ್ಲ. ಹಾಗಾಗಿ ಯೋಚನೆ ಮಾಡ್ತಾ ಮಾಡ್ತಾ ಹೆಂಗೂ ಹಬ್ಬ ಬಂತಲ್ವಾ, ಅದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಪ್ರಿಯವಾದ ಹಬ್ಬ. ದೇವ್ರಿಗೆ ಹೇಗೆ ಸೀರೆ ಉಡಿಸೋದು, ಹೇಗೆಲ್ಲ ಅಲಂಕಾರ ಮಾಡೋದು ಅನ್ನೋದನ್ನ ತುಂಬ ಜನಗಳು ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಹಾಗಾಗಿ ಈ ವಿಡಿಯೋ ಸೀರೆ ಯಾರೆಲ್ಲ ಹೇಗೆ ಉಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ ಅವ್ರಿಗೋಸ್ಕರ. ಸೊ ನೋಡ್ಕೊಂಡು ಬರೋಣ. ಇದರಲ್ಲಿ ಮೊದಲನೇ ಕೆಲಸ ಸ್ಯಾರಿ ಪ್ಲೀಟಿಂಗ್ ಮಾಡ್ಕೊಳ್ಳೋದು. ಈ ನೆರಿಗೆ ಹಾಕೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಫುಲ್ ಸೀರೆಗೆ ನೆರಿಗೆ ಹಾಕಬೇಕಾಗುತ್ತೆ. ನೆರಿಗೆ ಹಾಕ್ತಾ ಹಾಕ್ತಾ ನಾವು ಕ್ಲಿಪ್ನ ಹಾಕ್ಕೊಳ್ಳೋಣ. ಈ ನೆರಿಗೆ ಹಾಕ್ಕೊಳ್ಳೋದಾಗ್ಬಿಟ್ರೆ ಸ್ವಲ್ಪ ಬೇಗ ಕೆಲಸ ಮುಗಿಯುತ್ತೆ ಅನ್ನೋದಷ್ಟೇ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೆರಿಗೆ ಎಷ್ಟು ಕ್ಲೀನಾಗಿ ಕೂತ್ಕೊಂಡಿದೆ ಅಂತ. ಇವಾಗ ಸೆರಗನ್ನ ಪ್ಲೀಟ್ ಮಾಡ್ಕೊಳ್ಳೋಣ. ಸೆರಗು ಸ್ವಲ್ಪ ಸಣ್ಣದಾಗಿದ್ದರೆ ತುಂಬಾ ಒಳ್ಳೆಯದು, ಯಾಕಂದರೆ ಲಕ್ಷ್ಮಿ ಮುಖವಾಡ ನಮಗೆ ಚಿಕ್ಕದಾಗಿರುತ್ತೆ. ಇವಾಗ ನೀವು ನೋಡಿದ್ದು ಸ್ಯಾರಿ ಡ್ರೇಪಿಂಗ್ ಮಾತ್ರ. ನೆಕ್ಸ್ಟು ಕಳ್ಸು ಕೂಡಿಸೋದು ಕೂಡ ಇರುತ್ತೆ. ಕಳ್ಸಕ್ಕೆ ಹೇಗೆಲ್ಲ ಓಡಿಸ್ಬೇಕು, ಅದಕ್ಕೆ ಹೇಗೆಲ್ಲ ಕೈ ಕಾಲು ಎಲ್ಲ ಜೋಡಿಸಿ ಹೇಗೆಲ್ಲ ಸ್ಯಾರಿ ಡ್ರೇಪಿಂಗ್ನ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ಹಾಗೆ ನನಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನಿವಾಗ ಕಳ್ಸಿದ ಬಿಂದಿಗೆಗೆ ಒಂದು ಕಡ್ಡಿ ಕಟ್ಟಿದ್ದೀನಿ, ಅದು ಕೈನ ಜೋಡಿಸೋದಕ್ಕೆ. ಇಲ್ಲಿ ಡಬಲ್ ಸೈಡ್ ಗಮ್ ಟೇಪ್ನ ಹಾಕಿದ್ದೀನಿ, ಹಾಗೆ ಇಲ್ಲಿ ಪ್ಲಾಸ್ಟರ್ ಕೂಡ ಹಾಕ್ತಾ ಇದ್ದೀನಿ. ಕೆಳಗಡೆ ಇರೋವಂಥ ಬಾಕ್ಸಲ್ಲಿ ನಾನು ಅಕ್ಕಿನ ತುಂಬಿಟ್ಟಿದ್ದೀನಿ. ಅಕ್ಕಿ ತುಂಬಿಟ್ರೆ ಸ್ವಲ್ಪ ತೂಕದಲ್ಲಿರುತ್ತೆ, ಹಾಗೆ ಖಾಲಿ ಇದನ್ನ ನಾವು ಇಡಬಾರ್ದು ಅಂತ. ಮತ್ತು ಇಲ್ಲಿ ಪೇಪರ್ನ ನಾನು ಚೆಸ್ಟ್ ಪಾರ್ಟಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ನಾಕೋತಾರೆ, ತುಂಬಾ ಈಸಿ ಸ್ನೇಹಿತರೆ. ಇವಾಗ ಹಿಂದೆ ಪಿನ್ನ ಟೈಟಾಗಿ ಹಾಕೋಣ. ಈಗ ನೀವು ನೋಡ್ತಾ ಇರ್ಬೋದು ಸ್ಟ್ರಕ್ಚರ್ ಕ್ಲೀನಾಗಿ ಕೂತ್ಕೊಂಡಿದೆ. ಈಗ ನಾವು ಸೀರೆನ ಅರ್ಧ ಭಾಗಕ್ಕೆ ಮಡಚಿ ದಾರನ ಕಟ್ಕೊಳ್ತಾ ಇದ್ದೀವಿ. ದಾರ ಸೊಂಟದ ಭಾಗಕ್ಕೆ ಕಟ್ಟಿ ಟೈಟಾಗಿ ಕಟ್ಕೊಳ್ಳೋಣ. ಈಗ ಕಾಲನ್ನ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಕಾಲು ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ, ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡ್ರೆ ಆಯಿತು. ಈಗ ಸೀರೆಯ ಒಂದು ಕೊನೆಯ ಭಾಗನ ನಾವು ಬಲಗಡೆ ಕಾಲಲ್ಲಿ ಕಟ್ತಾ ಇದ್ದೀವಿ, ಹಾಗೆ ಇನ್ನೊಂದು ಸೀರೆ ಭಾಗನ ನಾವು ಎಡಗಾಲಿಗೆ ಕಟ್ಕೊಳ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು ಕ್ಲೀನಾಗಿ ಕಾಲಿಗೆ ನಾವು ಸೀರೆನ ಡ್ರೇಪ್ ಮಾಡಿದ್ದೀವಿ. ನೀವಿನ್ನೂ ಬೇಕಾದರೆ ತೊಡೆ ಭಾಗನ ನಮಗೆ ಸ್ವಲ್ಪ ದಪ್ಪ ಇರಲಿ ಅಂತ ಅಂದರೆ ನಾವು ಪೇಪರ್ನ ಕೂಡ ಇಟ್ಟು ಅದನ್ನು ಸೀರೆಯಿಂದ ಸುತ್ತಿ ನಾವು ಕವರ್ ಮಾಡ್ಬೋದು. ಇವಾಗ ಇದೆಲ್ಲ ರೆಡಿಯಾಗಿದೆ, ನಾವು ಸೆರಗನ್ನು ಹಾಕುವಂಥ ಸಮಯ. ನಾನಿವಾಗ ಡಾಬು ಕೂಡ ಹಾಕಿ ಈಗ ಒಡವೆಗಳನ್ನ ಹಾಕ್ತಾ ಇದ್ದೀನಿ. ಇದು ನಾವು ದೇವರಿಗೆ ಅಂತಲೇ ಸಪ್ರೇಟಾಗಿ ತಂದಿಟ್ಟಿರೋ ಅಂಥ ಒಡವೆಗಳು. ಲಕ್ಷ್ಮೀ ದೇವಿ ಅಲಂಕಾರ ಪ್ರಿಯಳು, ಹಾಗಾಗಿ ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಆಕೆಗೆ ಇಷ್ಟ ಆಗುತ್ತೆ. ಈಗ ಫೈನಲ್ ಲುಕ್ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಹೇಗೆ ಬಂದಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ನನಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.